बेळगाव येथील सीपीएड मैदानावर पहिल्यांदाच 14 तारखेपासून अपोलो सर्कस सुरू होणार असून ते 40 दिवस चालणार असल्याची माहिती अपोलो सर्कसचे मालक सुनील जॉर्ज यांनी दिली। बुधवारी बेळगाव येथे पत्रकार परिषदेत ते बोलत होते। गुरुवारी सायंकाळी 7:30 वाजता जिल्हा पालकमंत्री सतीश जारकिहोळी अपोलो सर्कसचे उद्घाटन करतील। आमदार आसिफ सेठ हे अतिथी म्हणून उपस्थित राहतील असे त्यांनी सांगितले। ಸಾಯಂಕಾಲ 7:30 ಸ್ಟಾರ್ಟ್ ಮಾಡ್ತಾರೆ। ಮಿನಿಸ್ಟರ್ ಆಮೇಲೆ MLA ಅವರ ಓಪನಿಂಗ್ ಮಾಡ್ತಾರೆ। 20 ಸ್ಟಾಫ್ ಸರ್ಕಸ್ ಇದೆ। 2 ತಾಸು ಪ್ರೋಗ್ರಾಮ್ ಡೈಲಿ ಒಂದು 3 ಶೋ ಇದೆ। 1 o'clock, 4 o'clock, 7 o'clock 3 ಶೋ। ಈ ಬೆಳಗಾಂ ಫಸ್ಟ್ ಟೈಮ್ ನಾನು ಇಲ್ಲಿ ಬಂದಿದ್ದೆ। 25 ಪ್ರೋಗ್ರಾಮ್ ಡೈಲಿ 3 ಶೋ ಸ್ಟಾರ್ಟ್ ಮಾಡ್ತಾರೆ ಸರ್। ವೆರೈಟಿ ಐಟಮ್ಸ್ ಉಂಟು, ರಿಂಗ್ ಡ್ಯಾನ್ಸ್ ಆ್ಯಂಡ್ ಫ್ಲೋಗ್ ಆ್ಯಂಡ್ ಜೋಕಾಲಿ ಆ್ಯಂಡ್ ಮಣಿಪುರಿ। ಹೈಲೈಟ್ ಮಣಿಪುರಿ ಆರ್ಟಿಸ್ಟ್, ಬಿಗ್ಗೆಸ್ಟ್ ಪ್ರೋಗ್ರಾಮ್ ಮಣಿಪುರಿ ಆರ್ಟಿಸ್ಟ್। ಇಲ್ಲಿ ಬೆಳಗಾವಿಯಲ್ಲಿ ತುಂಬ ಸರ್ಕಸ್ ಬಂದಿದೆ, ಅದಕ್ಕೆಲ್ಲ ವ್ಯತ್ಯಸ್ತವಾಗಿ ಪ್ರೋಗ್ರಾಮ್, ವ್ಯತ್ಯಸ್ತ ಐಟಮ್ಸ್ ಇಲ್ಲಿ ಬಂದಿದೆ। ಇಂದು ಸೂಪರ್ ಸಪೋರ್ಟಿಂದ ನಮ್ಮ ಸರ್ಕಸ್ಗೆ ಮುಂದೆ ಕೊಂಚ ಅದಕ್ಕೆಲ್ಲ ಸಪೋರ್ಟ್ ಹೇಳಿದ್ದೀನಿ। ಇದು ಇನ್ವಿಟೇಷನ್ ఉంది, ಅದು ಇನ್ವಿಟೇಷನ್ 4 ಜನಗಳಿಗೆ ಫ್ರೀ ಟಿಕೆಟ್ಸ್ ತುಂಬ ಬನ್ನಿ ಸರ್ಕಸ್ ನಾಳೆ ನೋಡ್ತೀನಿ। ನಾಳೆ ಓಪನಿಂಗ್ ಶೋ ಎಲ್ಲ ಬನ್ನಿ ಹೆಲ್ಪ್ ಮಾಡಿಕೊಡ್ತೀನಿ ಸರ್। ನಮ್ಮ ಟಿಕೆಟ್ ರೇಟ್ 150, 250, 300 3 ಕ್ಲಾಸ್ ನಾನು ನಿಮಗೆ ಆಗ್ತೀನಿ ಸರ್। 2 ತಾಸು ಪ್ರೋಗ್ರಾಮ್, ಒಳ್ಳೆ 2 ತಾಸು ಸ್ವಲ್ಪ ಎಂಟರ್ಟೈನ್ಮೆಂಟ್, ಚೋಳ ಎಂಟರ್ಟೈನ್ಮೆಂಟ್ ನಾನು ಕೊಡ್ತೀನಿ ಸರ್। ನಿಮ್ಮ ಸೈಡ್ ಸ್ವಲ್ಪ ಸಪೋರ್ಟ್ ಮಾಡಿ। 120 ಜನ ನಮ್ಮ ಇಲ್ಲಿ ನಿಮ್ಮ ಹೋಟೆಲ್ ನಮ್ಮ ಬಂದಿದ್ದೀನಿ, ಸಪೋರ್ಟ್ ಮಾಡಿ, ಸ್ವಲ್ಪ ಹೆಲ್ಪ್ ಮಾಡ್ತೀನಿ। ಇದು 40 ಡೇಸ್ ನಾವು ಇಲ್ಲಿ ಇದೆ ಸರ್। ನಿಮಗೆ ಯಾವ್ದಾದ್ರು ಕ್ವಶನ್ ಇಲ್ಲದೆ ನಾನು ಹೇಳ್ತೀನಿ ಸರ್। ಕನ್ನಡದಲ್ಲಿ ಆ್ಯಕ್ಚುಲಿ ನಾನು 25 ಮಾಡಿದ್ದೀನಿ, 25 ಮಾಡಿದ್ದೀನಿ। ಆ್ಯಕ್ಚುಲಿ 30 ಇಯರ್ಸ್ ಆಗಿದೆ ಸರ್ಕಸ್। ರೆಸ್ಪಾನ್ಸ್ ಇಲ್ಲ, ಕನ್ನಡ ಜನಗಳು ಅದು ತುಂಬ ರೆಸ್ಪಾನ್ಸ್। ನಮ್ಮದು ಬೇಸ್ ಕೇರಳ, ನಮ್ಮದು ಕಂಪೇರ್ ಮಾಡಿದ್ರೆ ಹಿಂದೂ ಸ್ವಲ್ಪ ಕನ್ನಡ ಸ್ವಲ್ಪ ಹೆಲ್ಪ್ ಸರ್। ನಾನು ಕೊರೋನಾ ಟೈಮಲ್ಲಿ ಇಲ್ಲಿ ಕರ್ನಾಟಕದ ಸಿರ್ಸಿ ಅಲ್ಲಿದ 2 years ಅಲ್ಲಿದ ಸ್ಟಿಕ್ ಆಯಿತು। ಕನ್ನಡ ಊರ ಭಾಳ ಸಪೋರ್ಟ್ ಮಾಡ್ತೀನಿ, ಅದಕ್ಕಂತ ಪ್ರೀತಿ ನಾನು ಕನ್ನಡ ಊರದ ಅಲ್ಲಿ ಟೈಮಲ್ಲಿ ಕರ್ನಾಟಕ ಸಿರ್ಸಿ ಪೀಪಲ್ಸ್ ತುಂಬ ಹೆಲ್ಪ್ ಮಾಡಿದ್ದೀನಿ। ಆಮೇಲೆ ಕರ್ನಾಟಕ ಇಲ್ಲಿ ದಾವಣಗೆರೆ, ಗದಗ ಎಲ್ಲ ಊರು ಹಾಕ್ತೀನಿ, ಹುಬ್ಳಿ ಎಲ್ಲ ಹಾಕಿ ಸರ್। ಇನಾಗ್ರೇಷನ್ ಶೋ ಟೈಮಿಂಗ್ ಏನಿರುತ್ತೆ, ಎಷ್ಟು ಅವಧಿ ಇರುತ್ತೆ ಸರ್? 7:30ಗೆ ಓಪನಿಂಗ್ ಮಾಡ್ತೀವಿ ಸರ್। ಎಷ್ಟರ ತನಕ ಇರುತ್ತೆ? ಅಪ್ ಟು ಎಷ್ಟು ತನಕ? 7:30 to 2 hours ಇನಾಗ್ರೇಷನ್ ಶೋ। ಆ್ಯಕ್ಚುಲಿ ಓಪನಿಂಗ್ ಮಾಡಿ ಆಮೇಲೆ ಶೋ ಉಂಟು, ನಾಳೆಗೆಲ್ಲ ಶೋಗೆಲ್ಲ ಟಿಕೆಟ್ ನಾನು ಕೊಡ್ತೀನಿ ಮೇಡಮ್। ಅದು ಒಂದು ಕಾರ್ಡ್ 4 ಪೀಪಲ್ಸ್। ಇನಾಗ್ರೇಷನ್ ಯಾರು ಗೆಸ್ಟ್ ಬರ್ತಾರೆ? ಅದು ಮಿನಿಸ್ಟರ್ ಬರ್ತಾರೆ, ಆಮೇಲೆ MLA ಬರ್ತಾರೆ ಸರ್। ಅದಕ್ಕೆಲ್ಲ ನಾನು ಹೆಸರು ಹಾಕಿದ್ದು ಕಾರ್ಡ್ ಸರ್। ಈಗ ಸಪೋರ್ಟ್ ಮಾಡೋದಕ್ಕೆ ನಾಳೆಗೆ ಬನ್ನಿ ಸರ್। ಸರ್ ತುಂಬ ವ್ಯತ್ಯಾಸ ಉಂಟು ಸರ್। ನಮ್ಮದು ಗ್ಲೋಬ್ 300 ಜನ ಗ್ಲೋಬ್ ರೈಟ್ ಮಾಡ್ತಾರೆ, ಆಮೇಲೆ ಜೋಕಾಲಿ ಮಾಡ್ತಾರೆ, ಮಣಿಪುರಿ ಆರ್ಟಿಸ್ಟ್ ಉಂಟು, ಸೂಪರ್ ಸೈಕಲ್ ಉಂಟು ಲೇಡಿ ಇದೆ, ವ್ಯತ್ಯಸ್ತಮಯ ವೆರೈಟಿಮಯ ಐಟಮ್ ಉಂಟು। ನಾನು ಸ್ವಲ್ಪ ಕನ್ನಡ ಸ್ವಲ್ಪ ಬರ್ತೇನೆ, ಸ್ವಲ್ಪ ಅಡ್ಜಸ್ಟ್ ಮಾಡಿ ಸಾರಿ। ಇಲ್ಲ ಸರ್ಕಸಲ್ಲಿ ಫುಡ್ ಫೆಸಿಲಿಟಿ ಅಂತ ಏನಾದರೂ ಇಟ್ಟಿದ್ದೀರಾ ನೀವು? ಬೇರೆದವ್ರಿಗೆ ಏನಾದರೂ ಸ್ಟಾಲ್ ಇಡ್ಲಿಕ್ಕೆ ಕೊಡ್ತಾ ಇದ್ದೀರಾ? ಇಲ್ಲ, ನಮ್ಮದು ಎಲ್ಲ ಮ್ಯಾನೇಜ್ಮೆಂಟ್ ಎಲ್ಲ ನಮ್ಮದು ಮಾಡ್ತಾರೆ ಸರ್, ಬೇರೆ ಯಾರು ಇಲ್ಲ ಸರ್। ನಮ್ಮದು ಬಂದಂಥ ಇವರಿಗೆ ಫುಡ್ ಫೆಸಿಲಿಟಿ ಅಂತ ಎಲ್ಲ ಇರುತ್ತೆ, ಅಂದರೆ ರೊಕ್ಕ ಕೊಟ್ಟು ತೊಗೊಳಕ್ಕೆ ಅವಕಾಶ ಇರುತ್ತೆ, ಇಲ್ಲಿ ಫೆಸಿಲಿಟಿ ಇರುತ್ತಲ್ಲ ಫುಡ್ದು? ಉಂಟು ಅದಕ್ಕೆಲ್ಲ ಅದಕ್ಕೆ ಉಂಟು, ಸೀಟ್ ಉಂಟು, ಎಲ್ಲ ಉಂಟಲ್ಲ, ಫ್ಯಾನ್ ಕೂಲರ್ ಎಲ್ಲ ಉಂಟು ನಮ್ಮದು, ಅದಕ್ಕೆಲ್ಲ ಎಲ್ಲ ಟೋಟಲ್ ಎಷ್ಟು ಆರ್ಟಿಸ್ಟ್ ಅದಾರ ನಿಮ್ಮಲ್ಲಿ? ನಮ್ಮದು 110 ಪೀಪಲ್ಸ್ ಅದ ಲ್ಯಾಬರ್ ವಿತ್ ಆರ್ಟಿಸ್ಟ್.
अपोलो सर्कस केरळहून आले असून कर्नाटकातील विविध ठिकाणी यशस्वी प्रयोग सादर केले आहेत. बेळगावच्या जनतेने मोठ्या संख्येने येऊन सर्कसचा आनंद घ्यावा असे त्यांनी आवाहन केले. विनोद कोलकार, KMM मराठी, बेळगाव.